ಛೇ, ಇಲ್ಲಿ ಯಾರು ನನ್ನವರಿಲ್ಲ. ನಾನು ಏನು ತಪ್ಪು ಮಾಡದೇ ಇದ್ರು ನಮ್ಮ ಮತ್ತೆ ಹುಡುಕಿ ಏನಾದರೂ ಕಾರಣ ಇಟ್ಕೊಂಡು ನನ್ನನ್ನು ಬೈತಾರೆ. ಬರ್ತಾ ಬರ್ತಾ ಯಾಕೋ ನನ್ನ ಗಂಡನೂ ಹಂಗೆ ಆಡ್ತಿದ್ದಾನೆ. ಈ ಮನೇಲಿ ನನಗೆ ಯಾರೂ ಇಲ್ಲ ಅನಿಸ್ತಿದೆ. ಇನ್ಯಾವ ಖುಷಿಗೆ ನಾನು ಇಲ್ಲಿ ಇರಬೇಕು. ನಮ್ಮ ಅಪ್ಪನ ಮನೆಗೆ ಸಮೇತ ನಾನು ಹೋಗಲ್ಲ. ನನ್ನ ದಾರಿ ನಾನು ನೋಡ್ಕೊತೀನಿ. ಛೇ, ಇವನು ಹಿಂಗೆ ಆಗ್ಬಿಟ್ಟ. ಅಮ್ಮನ ಮಾತು ಕೇಳಿ ಕೇಳಿ ಹೆಂಡ್ತಿನ ಹಿಂಸೆ ಕೊಡೋಕೆ ಶುರು ಮಾಡಿಬಿಟ್ಟ. ಇವಾಗಲೇ ಹಿಂಗೆ ಆದರೆ ಮುಂದೆ ಏನು ಕತೆ? ಇನ್ನು ಅಪ್ಪ ಅಮ್ಮನಾದರೂ ಕರ್ಸೋಣ ಅಂದರೆ ಇವ್ರು ಒಂಚೂರು ಮರ್ಯಾದೆ ಕೊಡಲ್ಲ ಅವ್ರಿಗೆ. ಅವ್ರನ್ನ ಕರ್ಸಾದ್ರೂ ಏನು ಮಾಡಲಿ? ಬಡವ್ರ ಮನೇಲಿ ಹೆಣ್ಮಕ್ಳು ಹುಟ್ಟಲೇಬಾರ್ದು. ಹುಟ್ಟಿದ್ರೂ ಈ ಶ್ರೀಮಂತರನ್ನಂತೂ ಮದುವೆ ಆಗಬಾರ್ದು. ಗಂಜಿ ಕುಡಿದ್ರು ಬಡವನ ಮದುವೆ ಆಗಿ ನೆಮ್ಮದಿಯಾಗಿರ್ಬೇಕು. ಹೋಗೋಣ. ನನಗೆ ಯಾರ ಸವಾಸನೂ ಬೇಡ, ಯಾರ ಸುದ್ದಿನೂ ಬೇಡ. ಅಮ್ಮ ಏನೇ 37 ಕಾಣಂಗೆ ಕಿಸ್ಕೊಂಬರ್ತಾ ಇದೆಯಲ್ಲ, ಏನಾಯ್ತು? ಅಮ್ಮ ನಿಂಗೊಂದು ಗುಡ್ ನ್ಯೂಸ್ ಕಣಮ್ಮ. ಗುಡ್ ನ್ಯೂಸಾ? ಏನದು ಗುಡ್ ನ್ಯೂಸು? ಅದು ಗುಡ್ ನ್ಯೂಸ್ ಅಲ್ಲ ಕಣಮ್ಮ, ಗುಡ್ ನ್ಯೂಸ್ ಅಂತ. ಯಾತ್ರದೋ ಒಂದು ಏನಾಯ್ತು ಹೇಳು. ಏನಕ್ಕೆ ಇಷ್ಟು ಖುಷಿಯಾಗಿದೆ ಹೇಳು. ಅಮ್ಮ, ನಾವು ಮಾಡಿರೋ ಪ್ಲಾನು ಸೂಪರಾಗಿ ವರ್ಕ್ ಆಗುತ್ತೆ. ಏನಂಗಂದ್ರೆ? ಅಮ್ಮ, ನಿನ್ನ ಮಗನ ಹೆಂಡತಿ ಮನೆ ಬಿಟ್ಟು ಹೋಗ್ತಾವಳೆ. ಏನು ನಿಜವೇನೆ? ಅವಳು ಮನೆ ಬಿಟ್ಟು ಹೋಗ್ತಾವಳೇನೆ? ಯಾವ ಕಣಮ್ಮ, ನಾನು ಯಾಕೆ ಸುಳ್ಳು ಹೇಳಿ? ಮನೆ ಬಿಟ್ಟು ಹೋಗ್ತಾವಳ ಅವಳು. ಅಯ್ಯೋ ನನ್ನ ಚಿನ್ನ, ನನ್ನ ಬೆಳ್ಳಿ, ನನ್ನ ಬಂಗಾರ, ನನ್ನ ವಜ್ರ, ನನ್ನ ವೈದ್ಯುತಿಯ ಅಂತ ಮಾತು ಹೇಳ್ದೆ. ಆ ಶನಿ ಇವತ್ತು ಮನೆ ಬಿಟ್ಟು ಹೋಗ್ತೈತೇನೆ? ಅಯ್ಯೋ ಕಣಮ್ಮ, ಅಣ್ಣನ್ಗೆ ನಮ್ಮಿಬ್ರ ಮೇಲೆ ಬಾಯಿಗೆ ಬಂದಂಗೆ ಚಾಡಿ ಹೇಳ್ತಾ ಇದ್ಲಾ. ನಾವಿಬ್ರು ಇಲ್ಲಿ ಸರ್ರಾಗ ಅಣ್ಣನ ಬ್ರೈನ್ ವಾಶ್ ಮಾಡಿ ಕಳ್ಸಿದ್ವಲ್ಲ, ಅಣ್ಣ ನಮ್ಮನ್ನೇ ನಂಬಿಟ್ಟವ್ರೆ. ಅವಳನ್ನ ಸರ್ರಿಗೆ ಬೈದು ಮನೆ ಬಿಟ್ಟು ಹೋಗು ಅಂದ. ಹೆಂಗೆ ಹೇಳಿದ್ಲು ಗೊತ್ತೇನಮ್ಮ ನಮ್ಮಿಬ್ರ ಮೇಲೆ ಚಾಡಿನುವೆ. ಹಂಗೆ ಹೇಳಿನೇ ನನ್ನ ಮಗನ್ನ ಬುಟ್ಟಿಗೆ ಹಾಕಂದಿರೋದವಳು. ಕಣಮ್ಮ, ಅಣ್ಣ ಅವಳನ್ನೇ ಶಾನೆ ನಂಬಿಟ್ಟಿದ್ದ. ಇವಾಗ ನೋಡು ಮನೆ ಬಿಟ್ಟು ಹೋಗಂಗೆ ಮಾಡ್ದ. ಒಳ್ಳೇದಾಯ್ತು. ಆ ಶನಿ ಮನೆ ಬಿಟ್ಟು ತೊಲಗಿದ್ರೆ ನನ್ನ ಮಗನಿಗೆ ನಾನು ಇಷ್ಟಪಟ್ಟಿರೋ ಸೊಸೆ ಅಂತಂದು ಈ ಮನೆ ನಂದು ಗೋಕುಲ ಇದ್ದಂಗಿರ್ತೈತೆ. ಅಯ್ಯೋ ಪಾಪಿಗಳ, ನನ್ನ ಗಂಡನ ದೂರ ಮಾಡಕ್ಕೆ ಇಷ್ಟೆಲ್ಲ ಮಸ್ಲತ್ ಮಾಡಿದ್ರ ನೀವು? ಕಣಮ್ಮ, ಅವಳು ತೊಲಗಿದ್ರೆ ನಂಗೆ ಬ್ಯಾರೆ ಅದಕ್ಕೆ ಬರ್ತಾಳೆ. ನನ್ನ ಚೆನ್ನಾಗಿ ನೋಡ್ಕೊಂತಾಳಲ್ಲ. ಕಣಮ್ಮಯ್ಯ, ಇವಳು ಏನು ಈ ಹಳ್ಳಿ ಗುಗ್ಗುನ್ ಕಟ್ಕೊಂಡು ನಾವೇನು ಮಾಡೋಕ್ಕಾಗ್ತೈತೆ ಹೇಳು? ಬ್ಯಾರೆ ಸೊಸೆನ ಬಂದರೆ ಕೈ ತುಂಬ ವರದಕ್ಷಿಣೆ ತರ್ತಾಳೆ. ಸೈಟು ಗೀಟು ಆಸ್ತಿ ಗೀಸ್ತಿ ಎಲ್ಲ ತರ್ತಾಳೆ. ನಾವಿನ್ನೂ ಲಕ್ಸುರಿಯಾಗಿರ್ಬೋದು. ಕಣಮ್ಮ, ನನ್ನ ಮದುವೆ ಅಂತೂ ಮೈಸೂರು ಪ್ಯಾಲೇಸ್ ಅಲ್ಲೇ ಆಗ್ಬೇಕು. ಅಯ್ಯೋ, ಮೈಸೂರು ಪ್ಯಾಲೇಸ್ ಅಲ್ಲೇನು, ತಾಜ್ ಮಹಲ್ ಅಲ್ಲೇ ಮಾಡ್ಬಿಡೋಣ ಬಿಡು. ಅಮ್ಮ, ಆ ತಾಜ್ ಮಹಲ್ ಸಮಾಧಿ, ಅಲ್ಲಿ ಹೋಗಿ ಮದುವೆ ಮಾಡ್ತೀಯ? ಹೌದೇನಮ್ಮಯ್ಯ? ಸಮಾಧಿನೇ ಹಂಗೆ ಕಟ್ಟೋರ ಅವರು. ಯಾವುದೋ ಬಿಡು, ಎಲ್ಲೋ ಒಂದು ಕಡೆ ಮಾಡಿದ್ರಾಯ್ತು. ಇವತ್ತು ಈ ಶನಿ ಮನೆ ಬಿಟ್ಟು ತೊಲಗಿದ್ದಕ್ಕೆ ಒಳ್ಳೆ ಹಬ್ಬದೂಟ ಮಾಡ್ಬಿಡೋಣ ಬಿಡು. ಕಣಮ್ಮ, ಹೊರಗಡೆಯಿಂದ ಆರ್ಡರ್ ಮಾಡ್ಲೇನು? ಹೋಗಿರ್ಲಿ, ಹೊರಗಡೆದೆಲ್ಲ ತಿಂದು ಬಾಯೆಲ್ಲ ಗಬ್ಬೆದ್ದೋಗೈತೆ. ನಾನೇ ನನ್ನ ಕೈಯಾರ ಮಾಡ್ತೀನಿ ಇವತ್ತು ಅಡುಗೆನ. ಹೌದೇನಮ್ಮ? ಕಣಮ್ಮಯ್ಯ, ನನಗೊಂಚೂರು ಸಹಾಯ ಮಾಡ್ಬಿಡು ಅಷ್ಟೇ ನೀನು. ಹೋಗಮ್ಮ, ನನಗಂತೂ ಅಡುಗೆ ಮನೇಲಿ ಏನು ಮಾಡೋಕ್ಕಾಗೋದಿಲ್ಲ. ಬೇಕಾದ್ರೆ ನೀನು ಮಾಡ್ಕೊಂತೀನಿ. ಇವಾಗ ಅಡುಗೆ ಎಲ್ಲ ಯಾರು ಮಾಡ್ಕೊಂಡು ಕೂತ್ಕೊಂತಾರೆ ಹೇಳು? ಏನು ಬೇಕು ಹೇಳು, ಆರ್ಡರ್ ಮಾಡ್ತೀನಿ. ಅರ್ಧ ಗಂಟೆ ಒಳಗೆ ಬರ್ತೈತಿ. ಅಯ್ಯೋ ಊನೇ ಅಮ್ಮಯ್ಯ, ಈ ಮನೆ ಕೆಲಸ ಎಲ್ಲ ಕೆಲಸದವ್ರು ಮಾಡಿ ನಂಗೆ ಏನು ಬಗ್ದಂಗಾಗೈತೆ. ಈ ಕೆಲಸ ಎಲ್ಲ ಯಾವಳು ಮಾಡ್ತಾಳೆ ಅನಿಸ್ತೈತೆ. ಇಷ್ಟು ದಿನ ಹೆಂಗೋ ಇದ್ಲು, ಹೆಂಗೋ ಮಾಡ್ಕೊಂಡೋಳು. ನಾಳಿಂದ ನಾವೇ ಮಾಡ್ಕೊಬೇಕಲ್ಲ. ಅಮ್ಮ, ನನ್ನ ಕೈಲಂತೂ ಆಗಲ್ಲ. ಇವಾಗ ಹೇಳಿದ್ದೀನಿ. ನಿನ್ನ ಕೆಲಸದವ್ರನ್ನ ಬೇಕಾದ್ರೆ ಬುಕ್ ಮಾಡ್ಕ. ಕೆಲಸದವ್ರನ್ನ ಬುಕ್ ಮಾಡ್ಕೊಬೋದೆ? ಅರ್ಜೆಂಟಿಗೆ ಎಲ್ಲಿ ಸಿಗ್ತಾರೆ ನಿಂಗೆ? ಒಂದು 15 ದಿನದ ತನಕನಾರ ಅದು ಕಾಯಬೇಕು. ಅಲ್ಲಿ ಗಂಟೆ ಏನು ಉಪವಾಸ ಇರೋಕ್ಕಾಗ್ತೈತೇನೋ? ನೀನು ಏನಾರ ಮಾಡ್ಕ, ಮನೆ ಕೆಲಸನ ಮಾಡ್ಕ, ಅಡುಗೆನ ಮಾಡ್ಕ, ನನ್ನ ಮಾತ್ರ ಏನಕ್ಕೂ ಕರಿಬೇಡ. ಆ ಪೀಡೆ ಇವತ್ತು ಮನೆ ಬಿಟ್ಟು ಹೋಗ್ತಾಳಲ್ಲ, ಆ ಖುಷಿಗೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡ್ತೀನಿ. ನೀನು ಅಡುಗೆನ ಮಾಡ್ಕ, ಊಟನ ಮಾಡ್ಕ, ಎಂತದಾರ ಮಾಡ್ಕ. ನೀನೇ ಹೋಗಿ ನಿನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡಬೇಕಾದ್ರೆ ನಾನು ಮಾಡಬಾರ್ದೇನೆ? ನಾನು ಕ್ಲಬ್ಗೆ ಹೋಗ್ತೀನಿ ಇವತ್ತು. ಮತ್ತು ಅಪ್ಪನ ಊಟ? ನಿಮ್ಮ ಅಪ್ಪ ಎಲ್ಲಾನ ತಿನ್ಕೊಂತಾರೆ ಬಿಡೆ. ಅವೇ ಹಿಂಗೆ ಮದುವೆ ಆದಾಗಿಂದ ಮಾಡಿ ನಂಗೂ ಸಾಕಾಗೈತೆ. ಸರಿ ಕಣ ಹಂಗಾದ್ರೆ, ನಾನು ಹೋಗಿ ಪಾರ್ಟಿಗೆ ಹೋಗೋಕ್ಕೆ ಎಲ್ಲ ರೆಡಿ ಮಾಡ್ಕೊಂತೀನಿ. ಸಾಯಂಕಾಲ ಪಾರ್ಟಿ ಐತಿ. ನೀನು ಹೋಗು, ನಾನು ಕ್ಲಬ್ಗೆ ಹೋಗಕ್ಕೆ ರೆಡಿ ಆಗಿ ಬರ್ತೀನಿ. ಹೆಂಗೋ ಆ ಪಿಶಾಚಿ ಮನೆಯಲ್ಲಿ ಇರಲ್ಲ, ನಾವು ಬರೋ ಹೊತ್ತಿಗೆ ತೊಲಗಿರ್ತೈತೆ. ಕಣಮ್ಮ, ಅವಳ ಮನೆಯಲ್ಲಿ ಇರಲ್ಲ ಅಂತ ನೆನ್ಸ್ಕೊಂಡ್ರೆ ನಂಗೆ ಎಂತ ಖುಷಿ ಆಗ್ತೈತೆ ಗೊತ್ತಾ? ಕಾಳ ನೋಡಿ, ನಮ್ಮ ಅಣ್ಣನ ನಮ್ಮಿಂದ ದೂರ ಮಾಡಿಟ್ಬಿಟ್ಲು. ಅವಳಿಂದ ನಮ್ಮ ಅಣ್ಣ ಸಾಯ ಗಂಟ ಹೋಗಿದ್ದ. ಹೂನೇ ಅಮ್ಮಯ್ಯ, ನನ್ನ ಮಗ ನನ್ನ ಮಾತು ಮೀರ್ತಾ ಇರಲಿಲ್ಲ, ಅಂಥವ್ನ ನಾ ಬುಟ್ಟಿಗೆ ಹಾಕೊಂಡ್ಬಿಟ್ಲಲ್ಲ ಅವಳು. ಅಯ್ಯೋ ಬಿಡು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ. ಇವಾಗ ಹೋಗ್ತಾಳಲ್ಲ, ಆ ಕಡೆ ಜೀವನನೂ ಹಾಳಾಯ್ತು, ಈ ಕಡೆ ಗಂಡನ ಮನೇನೂ ಇಲ್ಲ. ಹೆಂಗನ ಹಾಳಾಗೋಗ್ಲಿ ಬಿಡು. ಅವಳ ಕತೆ ಕಟ್ಕೊಂಡು ನಮ್ಗೇನಾಗಬೇಕಾಗೈತಿ? ಹೋಗು, ರೆಡಿ ಆಗು, ಎಲ್ಲೋ ಓದ್ತೀನಿ ಅಂದಲ್ಲ. ಅಮ್ಮ, ನನ್ನ ಪಾರ್ಟಿ ಡ್ರೆಸ್ ಸೂಟ್ ಆಗಂತದ್ದು ಯಾವ್ದಾನ ಜ್ಯುವೆಲರಿ ಇದ್ರೆ ಕೊಡಮ್ಮ ನೀನು. ಅಯ್ಯೋ ಬಾರೆ ಅಮ್ಮಯ್ಯ, ಕಬೋರ್ಡಲ್ಲಿ ಐತೆ, ಯಾವ್ದು ಬೇಕೋ ಎತ್ಕೊಂಬ. ಆಯ್ತು. ಅಯ್ಯೋ ಪಾಪಿಗಳ, ನೀವೆಲ್ಲ ಹೆಂಗುಸ್ರುಗಳ? ಕಂಡವ್ರ ಮನೆ ಹೆಣ್ಮಕ್ಳು ಅಂದ್ರೆ ನಿಮ್ಗೆ ಇಷ್ಟೊಂದು ಆಟ ಆಗೋಯ್ತಾ? ನಾನು ಅಂಥದ್ದು ಏನು ಮಾಡಿದ್ದೆ ನೀನು? ನನಗೇನು ಕಡಿಮೆ ಆಗೈತೆ? ಏನೋ ಬಡವ್ರ ಮನೆ ಹೆಣ್ಮಕ್ಳು ಅಷ್ಟೇ. ಬಡವ್ರ ಮನೆ ಹೆಣ್ಮಕ್ಳು ಅಂದರೆ ಇಷ್ಟೊಂದು ಕೀಳ? ಇರಲಿ ನಾನು ಮನೆ ಬಿಟ್ಟು ಹೋಗ್ತೀನಿ. ಇನ್ನು ನಿಮ್ಮಿಬ್ಬರು ಕೊಬ್ಬು ಅಡಗಿಸಿ
ಅವ್ನಿಗೇನು ಅಂತ ಸತ್ಯ ಗೊತ್ತಾಗಂಗೆ ಮಾಡಿ ಆಮೇಲೆ ನಾನು ನಿಮ್ಮ ಮನೆ ಬಿಟ್ಟು ಹೋಗೋದು, ಅಲ್ಲೇ ತಿನ್ಕ ಹೋಗಲ್ಲ. ನಿಮ್ಮಿಬ್ಬರಿಗೂ ಇನ್ನಿದೆ ಮಾರಿ ಹಬ್ಬ. ನೀವು ಹೆಂಗೆ ನನ್ನ ನಂಬಿಸಿ ಕುತ್ತಿಗೆ ಕುಯ್ದಿದ್ದೀರಾ, ನಾನು ನಿಮ್ಗೆ ಹಂಗೆ ಮಾಡ್ತೀನಿ. ಹೋಗಿ ಬನ್ನಿ, ಇದೇ ನಿಮಗೆ ಮುಸಾನಿ ಕಡುಬು. ಛೀ, ಜಗತ್ತಲ್ಲಿ ಇಂಥ ಹೆಂಗಸರು ಇರ್ತಾರ? ಮನೆ ಸೊಸೆ ಅಂದರೆ ಮನೆ ಮಹಾಲಕ್ಷ್ಮಿ ಅಂತಾರೆ. ಅವಳ ಗಂಡನ ಬಾಳಕ್ಕೆ ಬಿಡ್ದಲೆ ಈ ಥರ ಹಿಂಸೆ ಕೊಡ್ತಾರಲ್ಲ ಪ್ರಪಂಚದಲ್ಲಿ. ಈ ಥರ ಅಮ್ಮ ಮಗಳು ಇದ್ಬಿಟ್ರೆ ಎಲ್ಲ ಮನೆಯೂ ಉದ್ಧಾರ. ಅಳಬಾರ್ದು ನಾನು. ನನ್ನ ಅಳುನೇ ಇವ್ರಿಗೆ ವೀಕ್ನೆಸ್ ಆಗಿದೆ. ನನ್ನ ಮೇಲೆ ಅಳಬಾರ್ದು. ಇನ್ಮೇಲೆ ಇವ್ರಿಗೆ ಬುದ್ಧಿ ಕಲಿಸಿ ತೋರಿಸ್ಬೇಕು ನಾನು. ಇವರೆಲ್ಲ ಹೆಂಗೆ ನನ್ನ ಗಂಡನಿಗೆ ನಗು ಅನ್ನೋ ಮುಖವಾಡ ಹಾಕೊಂಡು ಮೋಸ ಮಾಡ್ತಿದ್ದಾರೋ, ನಾನು ಇವ್ರಿಗೆ ಹಂಗೆ ಮಾಡಬೇಕು. ಇವ್ರ ಬುದ್ಧಿ ಏನು ಅಂತ ಎಲ್ಲರಿಗೂ ಗೊತ್ತಾಗೋ ಥರ ಮಾಡಬೇಕು. ಇನ್ಯಾವತ್ತೂ ಯಾರು ಯಾವ ಹೆಣ್ಮಕ್ಳಿಗೂ ಹಿಂಸೆ ಕೊಡಬಾರ್ದು. ಬನ್ನಿ ಹೋಗ್ಬಿಟ್ಟು ಬನ್ನಿರಿ, ಐತೆ ನಿಮ್ಗಿಬ್ರಿಗೂ.